ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ಸೀತಾ ಮತ್ತೆ ರಾಮಂಗ ಸೀತಾ ಮತ್ತೆ ರಾಮಂಗ ಯಾರು ಇವರೆಲ್ಲ? ರಾವಣಿಗೆ ತಮ್ಮ ಇದ್ದಾರಾ? ಮೀನಾಕ್ಷಿ ಮೀನಾಕ್ಷಿ ಫಿಲಮಲ್ಲೆಲ್ಲ ತೋರಿಸ್ಲೇ ಇಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಇಲ್ಲ ಮ್ಯಾಮ್, 103 101 ಹಂಗೇನು ಅದು ಕೌರವರು ಮ್ಯಾಮ್. ಯುದ್ಧ ನಡೆಯೋ ಕಾರಣ ಏನು? ಪಾಂಚಾಲಿನ ಸೀರೆಲ್ಲ ಹೇಳಿ ಎಲ್ದಿರ್ತಾರೆ. ಮ್ಯಾಮ್. ಅದು ಮಹಾಭಾರತ ಅಮ್ಮ ನೀನು ಹೇಳ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ಇವತ್ತು ನಮ್ಮ ಜನತೆ ಹತ್ರ ರಾಮಾಯಣದ ಬಗ್ಗೆ ಕೆಲವೊಂದು ಕ್ವಶನ್ಸ್ನ ಕೇಳೋಕೆ ಹೋಗ್ತಾ ಇದ್ದೀವಿ. ತುಂಬ ಬೇಸಿಕ್ ಕ್ವಶನ್ಸ್ ಇರುತ್ತೆ, ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಕೇಳ್ತೀವಿ. ನೋಡೋಣ ನಮ್ಮ ಜನ ಯಾವ ಥರ ಎಲ್ಲ ಆನ್ಸರ್ ಮಾಡ್ತಾರಂತ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನು ಓದ್ತಿರೋದು ಮ್ಯಾಮ್? SSLC. SSLC. ನೀವು ಮ್ಯಾಮ್ ಕಾಲೇಜಲ್ಲ? ಡಿಗ್ರಿ. ಮ್ಯಾಮ್ ಈ ಕಾನ್ಸೆಪ್ಟ್ನ ಅಂದರೆ ಅವ್ರ ಏಜಿಂದ ಹಿಡಿದು ಇವ್ರ ಏಜ್ ಎಲ್ಲರಿಗೂ ಗೊತ್ತಿರುತ್ತೆ. ಮ್ಯಾಮ್ ಇವತ್ತು ನಾನು ಕೆಲವೊಂದು ಕ್ವಶನ್ ಕೇಳ್ತಾ ಇದ್ದೀನಿ, ಅಂದರೆ ರಾಮಾಯಣದ ಬಗ್ಗೆ. ತುಂಬ ಬೇಸಿಕ್ ಕ್ವಶನ್ಸು, ತುಂಬ ಬೇಸಿಕ್ ಅಂದರೆ ಬೇಸಿಕ್ ಕ್ವಶನ್ಸು. ಮ್ಯಾಮ್ ಒಂದು ನಿಮಿಷ ಬನ್ನಿ ಇಲ್ಲಿ. ಓಕೆ, ಅವರು ಬಿಡಿ. ಬೇಸಿಕ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಆ ಎಲ್ಲ ಕ್ವಶನ್ಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಈ ಶೀಟಲ್ಲಿ ನೀವೇನು ಕೇಳ್ತೀರೋ ಅದನ್ನು ಕೊಡಿಸ್ತೀನಿ, ಓಕೆನಾ? ಮ್ಯಾಮ್ ಫಸ್ಟ್ ಕ್ವಶನ್ ಬಂದು, ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ಓದೇ ಇಲ್ವಾ ಮ್ಯಾಮ್? ತುಂಬ ಈಸಿ ಇದೆ ಮ್ಯಾಮ್, ಇದನ್ನ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಮ್ಯಾಮ್. ಗೊತ್ತಿರೋರ ಹೆಸರು ಹೇಳ್ತೀನಿ ಅಷ್ಟೇ. ಸೀತಾ ಅದು ಅವರೆಲ್ಲ ರಾಮಾಯಣದಲ್ಲೇ ಇದ್ದಾರೆ ಎಲ್ಲ. ಓಕೆ, ಯುದ್ಧ ಯಾರ್ಯಾರಿಗೆ ನಡೀತಾ ಅಂತ? ಸೀತಾ ಮತ್ತೆ ರಾಮಂಗ ಸೀತಾ ಮತ್ತೆ ರಾಮಂಗ ಯಾರು ಇವರೆಲ್ಲ? ಗಂಡ ಹೆಂಡತಿ ಜಗಳ ಮ್ಯಾಮ್. ರಾಮಂಗೂ ಮತ್ತು ರಾವಣಂಗೂ ನಡೀತು ಮ್ಯಾಮ್ ಯುದ್ಧ. ಓಕೆ ಮ್ಯಾಮ್, ಅಲ್ಲ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ತಿಳ್ಕೊಬೋದಲ್ಲ. ಬೇಡ, ಅಜೀಬ್ ಏನೋ ಆಗ್ತಾರಲ್ಲ. ಏನೂ ಹಾಕಲ್ಲ ಮ್ಯಾಮ್. ಇವಾಗ ನಿಮ್ಗೆ ಗೊತ್ತಿಲ್ಲದೆ ಇರೋದು ನೀವು ತಿಳ್ಕೊತಾ ಇದ್ದೀರ ಅಷ್ಟೇ. ಓಕೆ, ಯುದ್ಧ ಏನಕ್ಕೆ ನಡೀತಾ ಅಂತ ಗೊತ್ತಾ? ಗೊತ್ತಿಲ್ಲ. ಯುದ್ಧ ಏನಕ್ಕೆ ನಡೀತಾ ಅಂದರೆ, ರಾವಣ ಬಂದು ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿದ್ದ ಮ್ಯಾಮ್, ಅದಕ್ಕೆ ಯುದ್ಧ ನಡೆದಿದ್ದು. ಅದೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ, ಅದಕ್ಕೆ ಯುದ್ಧ ನಡೀತು ಮ್ಯಾಮ್. ಇದು ಆ್ಯಕ್ಚುಲಿ ಇವಾಗ ರಾಮಾಯಣದ ಬಗ್ಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ. ಫಸ್ಟ್ PU ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಮರ್ತೆ ಹೋಗ್ಬಿಟ್ಟಿದ್ದೀರಾ? ಇದು ನಮ್ಮ ದೇಶ ಅಂದ್ರೆ. ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ಕೌರವರಿಗೆ ಮತ್ತೆ ಪಾಂಡವರಿಗೆ. ಶಬಾಷ್. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಸಮುದ್ಯತ ಅಂತ. ಸಮುದಿತ ಮ್ಯಾಮ್. ಅಂದರೆ ಮೀನಿಂಗ್ ಏನು? ಅಂದ್ರೆ ಬೆಳಕು ಅಂತ. ಬೆಳಕು. ಓಕೆ ಮ್ಯಾಮ್, ಇವತ್ತು ನಾನು ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಅಂದರೆ ರಾಮಾಯಣದ ಬಗ್ಗೆ. ತುಂಬ ಬೇಸಿಕ್ ಕ್ವಶನ್ಸು. ಆ ಎಲ್ಲ ಕ್ವಶನ್ಗೂ ನೀವು ಮಾಡ್ತೀನಿ. ಗುಡ್. ಓಕೆ, ಎಲ್ಲ ಕ್ವಶನ್ಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಈ ಶೀಟಲ್ಲಿ ನೀವೇನು ಕೇಳ್ತೀರೋ ಅದು ನಂಗೆ ಕೊಡಿಸ್ತೀನಿ. ಶೋರ್. ತುಂಬ ಬೇಸಿಕ್ ಕ್ವಶನ್ಸ್, ಆಯಿತಾ? ಓಕೆ ಮ್ಯಾಮ್, ಫಸ್ಟ್ ಕ್ವಶನ್ ಬಂದು, ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ರಾಮ ಮತ್ತೆ ರಾವಣನ ಮಧ್ಯೆ. ರಾಮಾಯಣ ಯುದ್ಧ ಯಾರ್ಯಾರಿಗಾಯಿತು? ರಾಮ ರಾವಣ. ಗುಡ್. ಇಟ್ ಹ್ಯಾಪನ್ ಬಿಟ್ವೀನ್ ಲಾರ್ಡ್ ರಾಮ್ ಆ್ಯಂಡ್ ರಾವಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ರಾಮ ಹಾಗೂ ರಾವಣ. ಗುಡ್. ಓಕೆ, ಫಸ್ಟ್ ಕ್ವಶನ್ ಏನಂದರೆ, ರಾಮಾಯಣ ಯುದ್ಧ ಯಾರ್ಯಾರಿಗೆ ನಡೀತು? ರಾಮ ಮತ್ತೆ ರಾವಣನ ಮಧ್ಯೆ ನಡೀತು. ರಾಮಾಯಣ ಗೊತ್ತಿರೋದೇ ಅದು, ರಾಮಂಗು. ಸರ್, ಕರೆಕ್ಟ್ ಆನ್ಸರ್. ಯುದ್ಧ ನಡೆಯೋ ಕಾರಣ ಏನು? ಸೀತೆಯನ್ನ ಪಾಂಚಾಲಿಯನ್ನ ಮಾಡಿದಕ್ಕೆ. ಪಾಂಚಾಲಿನ ಸೀರೆಲ್ಲ ಹೇಳಿ ಎಲ್ದಿರ್ತಾರೆ. ಮ್ಯಾಮ್. ಅದು ಮಹಾಭಾರತ ಅಮ್ಮ ನೀನು ಹೇಳ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕರೆಕ್ಟ್, ಸೀತೆನ ಅಪಹರಣ ಮಾಡಿ. ರಾಮ ಲಕ್ಷ್ಮಣ ಕೇಳ್ತಿದ್ದೀರಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನಕ್ಕೆ ಯುದ್ಧ ನಡೀತು? ಅದು ಇವ್ರಿಗೆ ಅಯೋಧ್ಯೆನ ಪಡ್ಕೋಬೇಕು, ಸಾರಿ ಸೀತೆನ ಅವನ್ನ ಹೋಲಿಸ್ಕೋಬೇಕು ಅಂತಂದ್ಬಿಟ್ಟು ರಾವಣ ಮಾಡಿದ್ದು ಯುದ್ಧ. ಓಕೆ, ಕರೆಕ್ಟೇ. ಸೀತೆನ ಅಪಹರಣ ಮಾಡಿದ್ದ, ಸೊ ಅದಕ್ಕೋಸ್ಕರ ಯುದ್ಧ ನಡೀತು. ಏನಕ್ಕೆ ನಡೀತು? ಯಾಕಂದ್ರೆ ಸೀತಾನ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಕ್ಕೆ, ಕಿಡ್ನಾಪ್ ಇನ್ ದ ಸೆನ್ಸ್ ಬೇಕು ಅಪಹರಣ ಮಾಡ್ಕೊಂಡು ಹೋಗಿದ್ದಕ್ಕೆ ಇದು ಮಾಡಿದ್ರು. ಯಾಕೆ ಆ ಯುದ್ಧ ಆಯಿತು? ಬಿಕಾಸ್ ರಾವಣ ಹಿ ಟುಕ್ ಅವೇ ಸೀತಾ ವಿತ್. ಯುದ್ಧ ಏನಕ್ಕೆ ನಡೀತು? ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿದ್ದು. ಓಕೆ, ವೆರಿ ಗುಡ್. ಓಕೆ, ಏನಕ್ಕೆ ನಡೀತು? ಸೀತೆಯನ್ನ ಅಪಹರಿಸಿದ ರಾವಣ ಅದಕ್ಕೆ ನಡೀತು. ಏನಕ್ಕಾಯ್ತು ಸರ್ ಆ ಯುದ್ಧ? ಅವಳನ್ನ ಸೀತಾದೇವಿನ ಅಪಹರಿಸ್ಕೊಂಡು ಹೋಗಿರ್ತಾರಲ್ಲ, ಸತ್ಯ ಸರ್. ಸೊ ಅದಕ್ಕೋಸ್ಕರ. ರಾವಣಂಗೆ ಎಷ್ಟು ಜನ ತಮ್ಮಂದಿರಿದ್ರು?
ನನಗೆ ಹೆಸರು ನೆನಪಿರೋದು ಇಬ್ಬರದೇ ಬಟ್ ಎಷ್ಟು ಜನ ಹೆಸರು ಬೇಡ, ಎಷ್ಟು ಜನ ಇದ್ರು ಹೇಳಿ ಹೋಗಿ. ಗೊತ್ತಿಲ್ಲ. ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಹೇಳೋದಾದ್ರೆ 3 ಮೆಂಬರ್ಸಾ 3 or 4 ಓಕೆ, ಹೆಸರು ನೆನಪಿದೆ ಅಂದ್ರೆ ಯಾರ್ಯಾರು ಹೆಸರು ಹೇಳಿ ನೋಡೋಣ. ಅಲ್ಲ, ಇಬ್ಬರು ಹೆಸರು ಗೊತ್ತಂದ್ರಲ್ಲ. ಗೂಗಲ್ ಸರ್ಚ್. ಶಬಾಷ್. ಹೇಳಿ ತಪ್ಪು ಸರಿ ನೋಡೋಣ. ಇಬ್ಬರು ಹೆಸರು ಅಲ್ಲ, ನೀವು ಹೇಳಿದ್ರೆ ತಾನೇ ಗೊತ್ತಾಗ ಸರಿನಾ ತಪ್ಪ ಅಂತ. ಅಂದರೆ ಇಬ್ಬರ ಹೆಸರು ಹೇಳಿದ್ರೆ ಏನು ಬಂತು? ಅಲ್ಲ ಪರವಾಗಿಲ್ಲ, ಇಬ್ಬರು ಹೆಸರು ಹೇಳಿ, ಗೊತ್ತಿರೋದು ಹೇಳಿ. ನಿಮ್ದು ಗೊತ್ತಿಲ್ಲ ಅಂತಾನೆ ಗೊತ್ತು ಇದ್ದಾರೆ ಅಂತ ಬಟ್ ಬೇಡ ಅವ್ರ ಹೆಸರು. ಕರೆಕ್ಟಾಗಿ ತಪ್ಪ ಅಂತ ಗೊತ್ತು. ಹೇಳಿದ್ರೆ ತಾನೇ ಗೊತ್ತಾಗೋದು. ನಿಮಗೂ ಗೊತ್ತಾ? ನನಗೆ ಗೊತ್ತಿಲ್ಲ. ನಾನು ರಾವಣಂಗೆ ಎಷ್ಟು ಜನ ತಮ್ಮಂದಿರಿದ್ರು? 5 ಜನ. ರಾವಣಿಗ ಸರಿ. ಪಾಂಡವರಲ್ಲ ಮ್ಯಾಮ್. ರಾವಣಿಗೆ ತಮ್ಮ ಇದ್ದಾರಾ? ಮೀನಾಕ್ಷಿ, ಮೀನಾಕ್ಷಿ, ಫಿಲಮಲ್ಲೆಲ್ಲ ತೋರಿಸ್ಲೇ ಇಲ್ಲ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ರಾಮಾಯಣ ಫುಲ್ ರೀಕಾಲ್ ಆಗ್ತಾ ಇದೆಯಾ? ಐ ಥಿಂಕ್ 1 ಇರ್ಬೋದು. ಇಲ್ಲ ಮ್ಯಾಮ್, ಮುಂದಲ್ಲ. 2 ಅಲ್ಲ ಮ್ಯಾಮ್, ಗೊತ್ತಿಲ್ವಾ? ರಾವಣಂಗೆ ಎಷ್ಟು ಜನ ತಮ್ಮಂದಿರಿದ್ರು? 3 ಜನ. ಅಲ್ಲ, 99 ಅದು ಕೌರವರು ಮ್ಯಾಮ್. ಸರಿ. ಅವಾಗ ಓದಿರೋದು ಇವಾಗ ಏನೋ ನೆನಪಿಲ್ಲ ಸರಿಯಾಗಿ ಹೆಸರು. ಅದೇ ಅಂದರೆ ಇವ್ರು ಇವಾಗ ರೀಸೆಂಟಾಗಿ ಓದಿರ್ತಾರಲ್ಲ, ಯಾವ ರಾಮಾಯಣ ಓದ್ತಾರೆ ಅವ್ರು ನಿಜವಾಗ್ಲೂ. ಅವ್ರದ್ದೇ ರಾಮಾಯಣ ಅಂತೀರಾ? ಅವ್ರದೇ ರಾಮಾಯಣ, ಅವ್ರ ತಲೆ ಓದೋದೇ ಅವ್ರಿಗೆ ರಾಮಾಯಣ. ನಾವು ಅವಾಗ ಓದಿದ್ವಿ, ಅದು ಮರ್ತೋಗ್ಬಿಟ್ಟಿದೆ. ಈಗ ರಾವಣಂಗೆ ತಮ್ಮಂದಿರಿದ್ರು ಗೊತ್ತಾ? ಎಷ್ಟು ಜನ ತಮ್ಮಂದಿರಿದ್ರು? 4 ಜನ. ಅಲ್ಲ, ಅವ್ರು ಒಟ್ಟು 5 ಜನ. ರಾಮ ಸೇಸ್ 5 ಜನ. ರಾಮನಲ್ಲ, ಇಬ್ರು. ಯಾರ್ಯಾರು ಬ್ರೋ? ರಾವಣನ್ ಕೇಳ್ತಿರೋದು. ರಾವಣನ್ಗೆ ಇಬ್ರು, ಆದ್ರೆ ಹೆಸರು ಗೊತ್ತಿಲ್ಲ. ಯಾರಿಬ್ರು ಬ್ರೋ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇಲ್ಲ, ಇಬ್ರಲ್ವ? ಒಬ್ರೇ, ಅವರೇ ರಾಮರ್ ಸಪೋರ್ಟ್. ರಾವಣಂಗೆ ಬ್ರದರ್ಸ್ ಇದ್ರಲ್ಲ, ಎಷ್ಟು ಜನ ಬ್ರದರ್ಸ್ ಇದ್ರು? ಗೊತ್ತಿಲ್ಲ. ಒಂದು ಅಂದಾಜು? ಮೇ ಬಿ 1 3. ಇಲ್ಲ ಮ್ಯಾಮ್, 103 101 ಹಂಗೇನು. ಅದು ಕೌರವರು ಮ್ಯಾಮ್. ಬ್ರದರ್ಸು ಎಷ್ಟು ಜನ ಬ್ರದರ್ಸ್ ಇದ್ರು? ಕುಂಭಕರ್ಣ ಮತ್ತು ವಿಭೀಷಣ. ಹಾಂ, ಅಲ್ಲ ಟೋಟಲ್ ಎಷ್ಟು ಜನ ಇದ್ರು? ಇಲ್ಲ, ಇನ್ನೊಬ್ರು ಇದ್ರು ಬಟ್ ಅವ್ರು ಲಂಕಾನ ದಾನ ಮಾಡಿದ್ರು ರಾವಣನಿಗೆ. ಅವ್ರ ಹೆಸರು ಮರ್ತೋಯ್ತು. ಬಟ್ ಅವ್ರಿಗೆ ಟೋಟಲ್ ಆಗಿ 4 ಬ್ರದರ್ಸ್ ಇದ್ರು. ಇಲ್ಲ ಮ್ಯಾಮ್, 4 ಅಲ್ಲ. 3ನಾ? ಇಲ್ವಾ? ಓಕೆ ಸರ್, ರಾವಣಂಗೆ ತಮ್ಮಂದಿರಿದ್ರು ಎಷ್ಟು ಜನ ಇದ್ರು ಅಂತ ಗೊತ್ತಾ ನಿಮಗೆ? ಕುಂಭಕರ್ಣ, ವಿಭೀಷಣ. ಹಾಂ ಸರ್, ಅಷ್ಟು ಗೊತ್ತಿದೆಯಪ್ಪ. ಅವನ ತಂಗಿ ಒಬ್ಳು ಇದ್ಲ, ತಂಗಿ ಒಬ್ಳು ಇದ್ಲು. ಹಾಂ. ಸರಿ, ತಮ್ಮಂದಿರು ಎಷ್ಟು ಜನ ಇದ್ರು ಅಂತ ಒಂದು ಲೆಕ್ಕ ಸರ್? ನಂಗೆ ಅಷ್ಟು ಇಲ್ಲ, ಅವರಿಬ್ರು ಗೊತ್ತು. ಓಕೆ, ಇವಾಗ ರಾವಣಂಗೆ ಬ್ರದರ್ಸ್ ಇದ್ರಲ್ಲ, ಎಷ್ಟು ಜನ ಬ್ರದರ್ಸ್ ಇದ್ರು? ಐ ಆಮ್ ನಾಟ್ ಶ್ಯೂರ್. ಒಂದು ಗೆಸ್ಸಲ್ಲೇ. ಮೇ ಬಿ 5. ಅಲ್ಲ, ಮತ್ತೆ I don't know. ಓಕೆ, ಹೆಸರು ಗೊತ್ತಾ ಅವ್ರ ಬ್ರದರ್ಸ್ ಹೆಸರು? No. ಈಸಿ ಇದೆ. ಕುಂಭಕರ್ಣ ಕುಂಭಕರ್ಣ. ಮತ್ತೆ ಐ ಕಾಂಟ್ ರಿಕಾಲ್. ಗೊತ್ತಿಲ್ಲ. ಇವಾಗ ರಾಮ ಮತ್ತೆ ರಾವಣಂಗೂ ಯುದ್ಧ ನಡೀತಲ್ಲ, ಆ ಯುದ್ಧ ಎಷ್ಟು ದಿನ ನಡೀತು? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಒಂದು ಅಂದಾಜಲ್ಲೇ ಗೆಸ್ ಮಾಡೋದಾದ್ರೆ ಆಪ್ಷನ್ಸ್ ಕೊಡಿ. ವೆರಿ ಸ್ಮಾರ್ಟ್. ಆಪ್ಷನ್ಸ್ ಕೊಡೋಕ್ಕಾಗಲ್ಲ ಮ್ಯಾಮ್. ಇಲ್ಲ, ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ಇವಾಗ ಇದು ರಾಮಂಗೂ ರಾವಣಂಗೂ ಯುದ್ಧ ನಡೀತಲ್ಲ, ಎಷ್ಟು ದಿನ ನಡೀತಾ ಅದು? ನನ್ನ ಪ್ರಕಾರ ಅದೊಂದು ಅಟ್ಲೀಸ್ಟ್ ಒಂದು ಮೋರ್ ದೆನ್ 100 days ನಡೆದಿದೆ. 100 days? ಇಲ್ಲ ಮ್ಯಾಮ್, 100 days ಇಲ್ಲ. ಸಾರಿ, ಅಷ್ಟೊಂದು ನಾಲೆಡ್ಜ್ ಇಲ್ಲ ಬಟ್ ಸ್ಟಿಲ್. ಓಕೆ, ಆ ಯುದ್ಧ ಎಷ್ಟು ದಿನ ನಡೀತಂತ ಗೊತ್ತಾ? ನೋ, ಗೊತ್ತಿಲ್ಲ. ಅಂದರೆ ರಾಮಾಯಣ ಯುದ್ಧ ನಡೀತಲ್ಲ, ಯಾವ ಕಾಲದಲ್ಲಿ ನಡೀತದು? ಯಾವ ಯುಗ? ಗೊತ್ತಿಲ್ಲ ಬಟ್ ಮೋಸ್ಟ್ಲಿ 15ನೇ ಇಸ್ವಿಗಿಂತ ಮುಂಚೆ. ಇಲ್ಲ ಮ್ಯಾಮ್, ಅದಕ್ಕಿಂತ ಹಿಂದೆ. ಅಂದರೆ ಇವಾಗ ಯುಗಗಳಿದೆ ಗೊತ್ತಾ? ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಸುವರ್ಣ ಯುಗ ಅಂತ. ಈ ಥರ ಯಾವ ಯುಗದಲ್ಲಿ ನಡೆದಿದ್ದು?
ಮಹಾಭಾರತ ದ್ವಾಪರ ಯುಗದಲ್ಲಿ, ಬಟ್ ಇದು ಗೊತ್ತಿಲ್ಲ ರಾಮಾಯಣ. ರಾಮಾಯಣ ಬರ್ದವ್ರು ಯಾರು ಅಂತ ಗೊತ್ತಾ ಹೋಗ್ಲಿ? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿ. ಮ್ಯಾಮ್ ರಾಮಾಯಣ ಬರ್ದವ್ರು ಯಾರು? ವಾಲ್ಮೀಕಿ. ಯಾ ಗುಡ್. ರಾಮಾಯಣ ಬರ್ದವ್ರು ಯಾರು ಅಂತ ಗೊತ್ತಾ? ವಾಲ್ಮೀಕಿ. ಓಕೆ, ರಾಮಾಯಣ ಬರ್ದವ್ರು ಯಾರು ಗೊತ್ತಾ? ವಾಲ್ಮೀಕಿ. ಓಕೆ, ರಾಮಾಯಣ ಬರ್ದವ್ರು ಯಾರು ಗೊತ್ತಾ? ವಾಲ್ಮೀಕಿನೇ ಮ್ಯಾಮ್. ಇದೊಂದು ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ನೋಡಿ ಇಷ್ಟೊತ್ತರೆಗೂ. ವಾಲ್ಮೀಕಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ನೀವು, ಅದೊಂದು ಆನ್ಸರ್ ಮಾಡಿದರೆ ಪಕ್ಕ ನಾನು ಕೊಡಿಸ್ತಾ ಇದ್ದೆ. ಎಕ್ಸ್ಟ್ರಾ ಒಂದು ಕ್ವಶನ್ ಕೇಳಿ. ಎಕ್ಸ್ಟ್ರಾ ಒಂದು ಕ್ವಶನು. ಓಕೆ, ಓಕೆ, ರಾಮಂಗೆ ತಮ್ಮಂದಿರಿದ್ರಲ್ಲ, ತಮ್ಮಂದಿರ ಹೆಸರು ಹೇಳಿ ನೋಡೋಣ. ಲಕ್ಷ್ಮಣ. ಅಯ್ಯೋ ಹೋಯ್ತು. ಭರತ, ಲಕ್ಷ್ಮಣ, ಆಮೇಲೆ 5 ಜನ ತಮ್ಮಂದಿರಲ್ವಾ? ಇವ್ರು ಯಾಕೆ ಮಹಾಭಾರತಕ್ಕೆ ಹೋಗ್ತಾವ್ರೆ? ಹೋಗ್ಬಿಡುತ್ತೆ. ಆಮೇಲೆ ಎಷ್ಟೋ ಮಂದಿ ತಮ್ಮಂದಿರ ಅಷ್ಟು ಹೇಳಿ. ನಾನು ಕ್ವಶನ್ ಕೇಳಿದ್ರೆ ನೀವು ಹಂಗೆ ರಿಟರ್ನ್ ಕ್ವಶನ್ ಕೇಳ್ತಾ ಇದ್ದೀರಾ? ಅಲ್ಲ ನಾನು ಓಕೆ, ಇನ್ನೂ ಈಸಿ ಕ್ವಶನ್ ಕೇಳಲ್ಲ. ಓಕೆ, ಯುದ್ಧ ಎಷ್ಟು ದಿನ ನಡೀತಾ ಹೇಳಿ? ಎಷ್ಟು ದಿನ ನಡೀತು? ರಾಮಂಗೂ ರಾವಣಂಗೂ 1 ವಾರ. ಅದೇನು ವೆಬ್ ಸೀರೀಸ್ ಮ್ಯಾಮ್, 1 ವಾರ ಮಾಡಿ ಮುಗ್ಸೋಕ್ಕೆ? ಎಷ್ಟು ಡೇಸ್ ನಡೆಯುತ್ತೆ? 175. ಅಲ್ಲ ಮ್ಯಾಮ್. ಓಕೆ ಫೈನ್, ನಿಮ್ಗೆ ಎಕ್ಸ್ಟ್ರಾ ಆಪ್ಷನ್ಸ್ ಕೊಟ್ಟೆ, ಯಾರಿಗೂ ಕೊಟ್ಟಿದ್ದಿಲ್ಲ. ಥ್ಯಾಂಕ್ ಯು ಸೊ ಮಚ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಮಹಾಭಾರತದ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹತ್ರ. ಥ್ಯಾಂಕ್ ಯು. ಫುಲ್ ಹೇಳ್ಬಿಟ್ಟಿದ್ದೆ. ಹೌದಾ? ಓಕೆ ಮ್ಯಾಮ್, ಮಹಾಭಾರತ ಸರಿ, ಪಾಂಡವರು ಇದಾರಲ್ಲ 5 ಜನ, 5 ಜನದ ಹೆಸರು ಹೇಳಿ ನೋಡೋಣ. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಇವ್ರು 5 ಜನಕ್ಕೂ ಮುಂಚೆ ಒಬ್ಬ ಹುಟ್ಟಿದ್ನಲ್ಲ, ಅವನು ಕರ್ಣ. ಗುಡ್, ಅರ್ಥ ಮಾಡ್ಕೊಂಡಿದ್ದೆ, ಚೆಕ್ ಮಾಡಿದೆ. ಸೊ ನೋಡೋದಲ್ಲ ಗೈಸ್, ನಮ್ಮ ಜನ ರಾಮಾಯಣದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ, ಎಷ್ಟೆಲ್ಲ ಆನ್ಸರ್ ನನ್ನ ಹತ್ರ ಹೇಳಿದ್ರಂತ. ಅಯ್ಯೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.